ನಮಸ್ತೆ ಆತ್ಮೀಯರೇ. ಈಗ ಹೆಗ್ಗಡಳಿ ತೋಟ ಒಂದು ಲೆವೆಲ್ಗೆ ಆರಂಭದ ಹಂತ ಮುಗಿದಿದೆ. ಇನ್ನು ಕೆಲವು 3-4 ಸ್ಟೇಜಲ್ಲಿ ಇಲ್ಲಿ ಕೆಲಸ ನಡಿಬೇಕು. ಈಗ ನಿನ್ನೆ ದಿನ ನಾವು ಇಲ್ಲೆಲ್ಲ ಮೊದಲು ಅವರು ಹಾಕಿರುವಂಥ ಹೆಬ್ಬೇವು ಗಿಡದ ಮಧ್ಯದಲ್ಲಿ, ಆ ಹೆಬ್ಬೇವು ಹಾಕಿರೋ ಗಿಡದ ಮಧ್ಯದಲ್ಲಿ ಒಂದೊಂದು ಅವರು ಮಹಾಗನಿ ಹಾಕಿದರು 2. ಅದರ ಮಧ್ಯದಲ್ಲಿ ನಾವು ಈಗ ಒಂದು ಇಲ್ಲಿ ಹೆಬ್ಬೇವನ್ನು ಹಾಕಿದ್ದೇವೆ. ಅದೇ ರೀತಿ ಇಲ್ಲಿ 2 ಮಹಾಗನಿ ಮಗ್ಗದ ಪಕ್ಕದಲ್ಲಿ ಬಾಗೆಯನ್ನು ಹಾಕಿದ್ದೇವೆ. ಇಲ್ಲಿ ಬಾಗೆ ಇದೆ. ಹಾಗೆ ಅದರ 2 ಮಧ್ಯದಲ್ಲಿ ಹೆಬ್ಬೇವು, ಸಿಲ್ವರು, ಇದನ್ನು ಸಿಲ್ವರನ್ನು ಹಾಕಿದ್ದೇವೆ. ಅಲ್ಲಿ 2ರ ಮಧ್ಯದಲ್ಲಿ ಒಂದು ಬಾಗೆ, ಇನ್ನು 2ರ ಮಧ್ಯದಲ್ಲಿ ಹೆಬ್ಬೇವು, ಇದರ ಮಧ್ಯದಲ್ಲಿ ಸಿಲ್ವರು. ಹೀಗೆ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅವರು ಇದನ್ನು ಬೇಲಿಂದ 3 ಅಡಿಗೆ ಹಾಕಿದ್ದಾರೆ. ನಾವು ಇದನ್ನು ಮಾಮೂಲಿ 4 ಅಡಿಗೆ ಇದನ್ನು ಇಲ್ಲಿ ನಾವು ಕಂಟಿನ್ಯೂ ಮಾಡಿದ್ದೇವೆ. ಹೀಗೆ ನಿಮಗೆ ಈಗ ಇಲ್ಲಿ ಅದು ಸೈಡಲ್ಲಿ ಜೆಟ್ರೋಪ ಲೈನ್ ಬರ್ತದೆ. ಅಲ್ಲಿ ಆ ಕಡೆ ಸೈಡಲ್ಲಿ ಜೆಟ್ರೋಪ, ಅಲ್ಲಿಗೆ ಇವಾಗ ನಾವು ಡ್ರಿಪ್ ಲೈನನ್ನು ಬಿಟ್ಕೊಂಡಿದ್ದೀವಿ. ಇದು ಪ್ಲ್ಯಾಸ್ಟಿಕ್ನ ಮೇಲೆ ನಾವು ಈಗಾಗಲೇ ಡ್ರಿಪ್ಪು ಮದರ್ ಲೈನು ನೀರಿನ ಮೇಲೆ ಮಣ್ಣು ಮುಚ್ಚಿದ್ದೇವೆ. ಇಲ್ಲಿ ಕಳೆಗೆ ಬರ್ತಾ ಇದೆ. ಈಗಾಗಲೇ ಇಲ್ಲಿ ಜಮೀನಿಗೆ ಶೇಡ್ ನೆಟ್ಟನ್ನು ಈಗ ರೆಡಿ ಮಾಡಿದ್ದೇವೆ. ನೋಡಿ, ಶೇಡ್ ನೆಟ್ಟು ಯಾವಾಗಲೂ ಶೇಡ್ ನೆಟ್ಟನ್ನು ನಾವು ಹಾಕೊಳ್ಳೋದು ತುಂಬ ಒಳ್ಳೆಯದು. ಆಗ ನಿಮಗೆ ದೂರದಿಂದ ಇದು ತೋಟ ಏನು ಡೆವಲಪ್ ಆಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇರುತ್ತೆ. ಎರಡನೇದು, ಯಾವುದೇ ಒಂದು ಸಣ್ಣ ಪುಟ್ಟ ನಾಯಿಗಳು ಅವು ಇವು ಒಳಗಡೆ ಬರ್ದಂಗೆ ತಡೆಯುತ್ತೆ. ಮತ್ತು ಒಂದು ಸೊಳ್ಳೆಯನ್ನು ನಾವು ನೆಟ್ಟನ್ನು ಹಾಕೋದ್ರಿಂದ ಒಂದು ಏನಂತ ಹೇಳಿದ್ರೆ, ನೋಡಲಿಕ್ಕೆ ಒಂದು ಹಸಿರಾಗಿ ಒಂದು ಸೇಫ್ಟಿಯಾಗೂ ಅದು ನಿಮಗೆ ಕಾಣಿಸುತ್ತೆ. ಅದು ನೋಡ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ವಿಶೇಷವಾಗಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಆ ಭಾಗದಿಂದ ಈಗ ಆ ಭಾಗಕ್ಕೆ ಗಾಳಿ ಬೀಸುವಾಗ ಆ ಗಾಳಿ, ಈಗ ಇಲ್ಲಿ ಯಾವುದೇ ದೊಡ್ಡ ಮರ ಗಿಡಗಳು ಇಲ್ಲದಿರೋದ್ರಿಂದ ಆ ಗಾಳಿ ಏನಾಗ್ತದೆ, ಎಷ್ಟೇ ಬಿಸಿ ಗಾಳಿ ಇದ್ರೂ ನೆಟ್ ಮೂಲಕ ಒಳಗೆ ಬಂದಾಗ ಅದು ತುಂಬ ಕೂಲಾಗಿ ಬರ್ತದೆ. AC ಥರ ಇರ್ತದೆ. ಅದು ಚೆನ್ನಾಗಿರ್ತದೆ ನೋಡಲಿಕ್ಕೆ. ಇದು ಒಂದು ನಾವು ಯಾವಾಗಲೂ ಏನು ಮಾಡಬೇಕಾದ್ರೆ ತುಂಬ ಕಾಸ್ಟ್ಲಿದು ಹಾಕೋಕೆ ಹೋಗ್ಬಾರ್ದು. ಭಾಳ ಕಡಿಮೆ ರೇಟ್ದು, ಒಂದು 300, 400, 500, ಕೊನೆ 600 ಅಡಿದು 600 ರೂಪಾಯಿ ಗಂಟನೂ ಇದೆ. ಇನ್ನು ಸ್ವಲ್ಪ ಚರ್ಚೆ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆನೇ ಮಾಡ್ತಾರೆ. ನಾವಿಲ್ಲಿ ಸುಮಾರು ಒಂದು 20 ನೆಟ್ಟನ್ನು ತಂದಿದ್ದೇವೆ. 20 ನೆಟ್ಟಿಗೆ ಅವರು ಒಂದು 12,000 ತಗೊಂಡಿದ್ದಾರೆ. ಅದರಲ್ಲಿ ಏನೋ ಜಾಸ್ತಿ ತಗೊಂಡಿದ್ದಕ್ಕೆ ಅಂದ್ಬಿಟ್ಟು ಒಂದು 400 ರೂಪಾಯಿಯನ್ನು ಕಡಿಮೆ ಮಾಡಿದ್ದಾರೆ. ಅದು ನೆಟ್ಗಳನ್ನು ಹೀಗೆ ಹಾಕ್ಕೊಂಡಿದ್ದೇವೆ. ಅದು ತುಂಬ ಕಾಸ್ಟ್ಲಿದು. 2,000, 3,000, 4,000, 5,000 ಗಂಟನೂ ಇದೆ ನೆಟ್ಟು. ಅದೆಲ್ಲ ಏನು ಬೇಡ ನಿಮಗೆ. ನಿಮಗೆ ಬೇಕಾಗಿರೋದು ಇದು ಜಸ್ಟ್ ಒಂದು 3 ತಿಂಗಳು ಅಷ್ಟೇ, 3-4 ತಿಂಗಳು ಇದ್ರೆ ಸಾಕು. ಅಷ್ಟೊತ್ತಿಗೆ ಇದೆಲ್ಲ ಇದೇ ಒಂದು ದೊಡ್ಡ ಕಾಡಾಗಿ ಇಲ್ಲಿ ವಾತಾವರಣನ ಕ್ರಿಯೇಟ್ ಮಾಡ್ಬೋದು ಅಂತ. ಹಾಗೆ ನಾವು ಏನು ಮಾಡಿದ್ದೇವೆ, ಈ ಬೇಲಿಯಿಂದ ಮಧ್ಯದಲ್ಲಿ ನೋಡಿ ಏನು ಬರೋದು, ಇದೊಂದು ಫಸ್ಟ್ ಸಾಲಲ್ಲಿ ಈಗ ಪೂರ್ವದ ಕಡೆಗೆ ಇಲ್ಲಿ ಚೆನ್ನಾಗಿ ಬಿಸಿಲು ಬಿಡೋದ್ರಿಂದ ಇಲ್ಲೇನು ಮಾಡಿದ್ದೇವೆ ಅಂದರೆ, ಒಂದು ಅಂದಾಜು ಒಂದು 7ರಿಂದ ಒಂದು 8 ಅಡಿಗೆ ಒಂದೊಂದು ಕರಿಬೇವು ಗಿಡನ ಹಾಕೊಂಡಿದ್ದೀವಿ. ಈ ಲೈನೆಲ್ಲ ಕರಿಬೇವು. ಯಾಕೆಂದರೆ ಕರಿಬೇವಿಗೆ ಬಿಸಿಲು ಜಾಸ್ತಿ ಬೇಕು. ಆ ಕರಿಬೇವು ಆ ಕಡೆಯಿಂದ ಬಂದಾಗ, ಬಿಸಿಲು ಬಿದ್ದಾಗ ಇಲ್ಲಿ ಕರಿಬೇವು ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ ನಾವು ಬಾರ್ಡ್ರಿಗೆ ಇಲ್ಲಿ ಕರಿಬೇವನ್ನು ಹಾಕ್ಕೊಂಡಿದ್ದೀವಿ. ಪ್ಲಾಂಟೇಷನ್ ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿದೆ. ಏನಂದರೆ ಇಲ್ಲಿ ಇನ್ನೂ ಚೆನ್ನಾಗಿ ಭೂಮಿ ಒಣಗಿರೋದ್ರಿಂದ ಇದೆಲ್ಲ ಚೆನ್ನಾಗಿ ಹದ ಬರಬೇಕಾದ್ರೆ ಹಂತ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ನಾವು ಇಲ್ಲಿ ಗಿಡಗಳನ್ನ ಹಾಕಿಗೆ ಶುರು ಮಾಡ್ತೇವೆ. ಆಮೇಲೆ ಇದು ತೆಂಗಿನ ಸಾಲಿದು. ಈ ತೆಂಗಿನ ಸಾಲಲ್ಲಿ ಏನು ಮಾಡಿದ್ದೇವೆ ಅಂದರೆ, ಇದು ಒಂದು 30 ಅಡಿ ಇದೆ 2 ತೆಂಗಿನ ಗಿಡ ಮಧ್ಯದಲ್ಲಿ. ಅದರಲ್ಲಿ ಒಂದು ರಾಮಫಲವನ್ನು ಹಾಕಿದ್ದೀವಿ, ಇನ್ನೊಂದು ಹನುಮ ಫಲ ಹಾಕಿದ್ದೀವಿ. ಅದಕ್ಕೆ ಒಂದು 10 ಅಡಿ ಗ್ಯಾಪ್ ಇದೆ. ಈ ಇದರಿಂದ ತೆಂಗಿನ ಗಿಡಕ್ಕೆ ಒಂದು 10 ಅಡಿ ಗ್ಯಾಪ್ ಇದೆ. ಅದರಿಂದ ಆ ತೆಂಗಿನ ಗಿಡಕ್ಕೆ 10 ದಪ್ಪ. ನೆಕ್ಸ್ಟ್ ಲೈನಲ್ಲಿ ನಾವು ಇವಾಗ ಇಲ್ಲಿ ಬಾಳೆಯನ್ನು ಹಾಕ್ಕೊಂಡಿದ್ದೇವೆ. ಬಾಳೆಯಿಂದ ಬಾಳೆಗೆ ಒಂದು 12 ಅಡಿ ಬರ್ತದೆ. ಈ ಒಂದು ಬಾಳೆಯಿಂದ 12 ಅಡಿ ಬರ್ತದೆ. ಇದು ಗುಂಪು ಬಾಳೆಯಾಗಿ ಇದೊಂದು ಸಾಲು ನಾವೇನು ಮಾಡಿದ್ವಿ, ಬಾಳೆಯನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ಸಾಧಾರಣ ಬಹುತೇಕ ನೀವೇನು ಮಾಡಬೇಕಂದ್ರೆ, 2 ತೆಂಗಿನ ಗಿಡದ ಮಧ್ಯ ಈಗ ಒಂದು 30 ಅಡಿ ಅಗಲ ಇದೆ. ಇದರ ಸಾಮಾನ್ಯ ಮಧ್ಯದ ಭಾಗಕ್ಕೆ ನಾವೇನು ಮಾಡಬೇಕು, ಬಟರ್ ಫ್ರೂಟನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಬಟರ್ ಫ್ರೂಟು ಭಾಳ ಸ್ಮೂತಾದ ಗಿಡ ಅದು ಆ ಸ್ಮೂತಾದ ಗಿಡ ಏನಾಗ್ತದೆ ಅಂದರೆ, ತೆಂಗಿನ ಗರಿ ಏನಾದರೂ ಬಿದ್ದಾಗ ಅದು ಡ್ಯಾಮೇಜ್ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ನೀವು
ತೆಂಗಿನ ಗಿಡದ ಮಧ್ಯ ಭಾಗದಲ್ಲಿ ಈಗ ಒಂದು 30 ಅಡಿ ಇದೆ ಅಂತ ಹೇಳಿದ್ರೆ ಈಗ ಮಧ್ಯದಲ್ಲಿ ಒಂದು 15 ಅಡಿಗೆ ನೀವು ಬಟರ್ ಫ್ರೂಟನ್ನು ಹಾಕೋಬೇಕು. ಮತ್ತು ಬಟರ್ ಫ್ರೂಟ್ನ ಹಾಕುವಾಗ ಬಟರ್ ಫ್ರೂಟ್ ಪಕ್ಕದಲ್ಲಿ ನೀವು ಒಂದು ಚೆರಿ ಗಿಡಗಳನ್ನ ಹಾಕೋಬೋದು. ಹೀಗೆ ಇದು ಒಂದು ಚೆರಿ, ಈ ಚೆರಿ ಆದಮೇಲೆ ಪುನಃ ಒಂದು ಬಟರ್ ಫ್ರೂಟು. ಆಗ ಬಟರ್ ಫ್ರೂಟಿಂದ ಬಟರ್ ಫ್ರೂಟಿಗೆ 20 ಅಡಿ ಆಯಿತು, ಚೆರಿಯಿಂದ ಚೆರಿಗೆ ನಿಮಗೆ 20 ಅಡಿ ಆಯಿತು. ಅದೇ ರೀತಿ ನೀವು ಈ ಮಧ್ಯದ ಸಾಲ ಎಲ್ಲಿ ಬರ್ತದೆ ಅಲ್ಲೇ ನೋಡಿಕೊಂಡು ನೀವು ಬಟರ್ ಫ್ರೂಟನ್ನು ಹಾಕ್ಕೊಳ್ಬೇಕು. ಈ ಬಟರ್ ಫ್ರೂಟ್ನ ಮಧ್ಯದಲ್ಲಿ ಇಲ್ಲಿ ಚೆರಿಯಿಂದ ಮುಂದಕ್ಕೆ ಅದು ಬಟರ್ ಫ್ರೂಟ್ ಆದಮೇಲೆ ಚೆರಿ ಆದಮೇಲೆ ಬಟರ್ ಫ್ರೂಟ್. ಈಗ ನೀವೇನು ಮಾಡೋದು, ಆಲ್ಟರ್ನೇಟ್ ಆಗಿ ನೀವು ಯಾವ್ಯಾವ ಗಿಡಗಳನ್ನ ನೋಡಿ ಹಾಕ್ಕೊಳ್ಬೇಕು. ಹಾಗೆ ಅದೇ ರೀತಿ ಇದೊಂದು ಪುನಃ ಒಂದು ಲೈನ್ ಬಿಟ್ಟಿದ್ದೇವೆ. ಇಲ್ಲಿ ಬೇರೆ ಗಿಡಗಳನ್ನ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೇವೆ. ಆಮೇಲೆ ಇದ್ರ ಪಕ್ಕದಲ್ಲಿ ನಿಮ್ಗೆ ಏನಂತಂದರೆ ಇಲ್ಲಿ 20 ಅಡಿ ಅಂತರದಲ್ಲಿ ಇಲ್ಲೊಂದು ಆರೆಂಜು, ಒಂದು ನಿಮಗೆ ಒಂದು ಕಿತ್ಲೆ ಹಣ್ಣು, ಹೀಗೆ ಬೇರೆ ಬೇರೆ ಗಿಡಗಳನ್ನ ಸಿಟ್ರಿಗೆ ಸಂಬಂಧಪಟ್ಟಂಥ ಗಿಡಗಳನ್ನ ನೀವು ಈ ಲೈನ್ಗಳಲ್ಲಿ ಹೀಗೆ ಹಾಕ್ಕೊಳ್ಬೋದು. ಹಾಗೆ ಲೈನು ಅದು ಬಿಟ್ಟ ಮೇಲೆ ಇನ್ನೊಂದು ಲೈನು, ಹೀಗೆ ಇಲ್ಲಿ ಪ್ಲಾಂಟೇಶನ್ ನಾವು ನಿಧಾನದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅದು ಹಂತ ಹಂತವಾಗಿ ಒಂದು ಪ್ರಯೋಗ ಮಾಡಿದ್ದೇವೆ. ಯಾಕೆಂದರೆ ಇದು ಈಗ ತುಂಬ ನೆಲ ಒಣಗಿರೋದ್ರಿಂದ ಇಲ್ಲಿ ಗುಂಡಿ ಎಲ್ಲ ತೆಗಿಲಿಕ್ಕೆ ನಾವೇನು ಮಾಡ್ತೀವಿ, ಲೈನ್ಗಳನ್ನ ಬಿಟ್ಟಿದ್ದೇವೆ. ನೋಡಿ, ಬೆಳಗ್ಗಿನ ಜಾವದಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನೀರು ಕುಡಿದಿರೋದು ನಮ್ಗೆ ಇಷ್ಟು ಕುಡಿದ್ರೆ ಸಾಕು. ಈ ಮಧ್ಯದ ಭಾಗದಲ್ಲಿ ನಾವು ನೀರು ಕೊಟ್ಟಾಗ ಏನಾಗುತ್ತೆ, ಕಳೆ ವಿಪರೀತ ಬರೋಕ್ಕೆ ಶುರು ಆಗುತ್ತೆ. ಅದನ್ನು ನಿಯಂತ್ರಣ ಮಾಡೋದು ನಮಗೊಂದು ನಿಧಾನದಲ್ಲಿ ಕಷ್ಟ ಆಗ್ತದೆ. ಅದರಿಂದ ಅದನ್ನು ಹಾಗೆ ಬಿಟ್ಕೊಂಡಾಗ ಡ್ರಿಪ್ಪಲ್ಲಿ ನಾವು ಮಿತವಾಗಿ ನೀರು ಕೊಡ್ಬೋದು. ಆಮೇಲೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಬಿಡುತ್ತೆ. ಆಮೇಲೆ ಉಳಿದ ಜಾಗದಲ್ಲಿ ಹಾಗೆ ನಮಗೆ ಬೇರೆ ಬೇರೆ ಹುಲ್ಲು ಕಡ್ಡಿ ಎಲ್ಲ ಬರ್ತದೆ ಮಾಡ್ತದೆ. ತುಂಬ ಜನ ಕೇಳ್ತಾರೆ, ಡ್ರಿಪ್ ಒಳ್ಳೆಯದಾ ಜೆಟ್ ಒಳ್ಳೆಯದಾ ಅಂತ. ನಿಮ್ಮ ತೋಟದಲ್ಲಿ ತುಂಬ ತೋಟ ಡೆವಲಪ್ ಆಗಿ ಮೀಡಿಯಮ್ ಸೈಜ್ ಬೆಳೆ ಹಾಕಿದ್ದೀರಿ ಅಂದರೆ ನೀವು ದೊಡ್ಡ ರೈನ್ ಜೆಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೋದು. ಆಮೇಲೆ ನಿಮಗೆ ನೀರು ಕಡಿಮೆ ಇದೆ, ನಮಗೆ ಲೇಬರ್ ಮೇಂಟೆನೆನ್ಸು ಸುಲಭ ಆಗಬೇಕು, ಆಮೇಲೆ ನಾವೇ ನಮ್ಮ ತೋಟವನ್ನು ಡೆವಲಪ್ ಮಾಡ್ಕೊಳ್ಬೇಕು, ನೀರು ಎಲ್ಲ ಕಡೆಗೂ ತಲುಪಂಗೆ ಆಗಬೇಕಂದ್ರೆ ನಿಮಗೆ ಬೆಸ್ಟ್ ಸಿಸ್ಟಮ್ ಏನಂದರೆ ನಿಮಗೆ ಡ್ರಿಪ್ಪೇ ಒಳ್ಳೆಯದು. ಡ್ರಿಪ್ಪಲ್ಲಿ ನೀವು ನಾನು ಮೊದಲೇ ಹೇಳಿದಾಗೆ ಫೆನೋಲೆಕ್ಸ್ ಪೈಪನ್ನು ಬಳಸ್ಬೋದು, ಇಲ್ಲ ಸುಪ್ರೀಮ್ ಬಳಸ್ಬೋದು. ಸುಪ್ರೀಮ್ನಲ್ಲೂ ನೀವು 6 kg ಬಳಸಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಗಟ್ಟಿಯಾಗಿರ್ತದೆ. ಆಮೇಲೆ ಡ್ರಿಪ್ ಲೈನಲ್ಲಿ ಮಾತ್ರ ನೆಟಾಫಾರ್ಮೇ ನಿಮಗೆ ಇನ್ನರ್ ಲೈನ್ ನೆಟಾಫಾರ್ಮ್ ಬಳಸೋದು ತುಂಬ ಒಳ್ಳೆಯದು. ಹಾಗೆ ಇಲ್ಲೆಲ್ಲ ನೆಕ್ಸ್ಟ್ ಲೈನಲ್ಲಿ ಒಂದು ಲೈನಲ್ಲಿ ಅಗಸೆ, ಒಂದು ಲೈನಲ್ಲಿ ಗ್ರೀಸಿಡಿಯಾ, ಒಂದು ಲೈನಲ್ಲಿ ನುಗ್ಗೆ ಬರುತ್ತೆ. ಅದೇ ಇಲ್ಲಿ ನಾವು ಒಂದು ಏನು ಬದಲಾವಣೆ ಮಾಡಿದ್ದೀವಿ ಅಂದರೆ, ಈಗ ಆಲ್ರೆಡಿ ತೆಂಗಿನ ಗಿಡ ಇರೋದ್ರಿಂದ ತೆಂಗಿನ ಗಿಡ ಯಾವ ಲೈನಲ್ಲಿದೆಯೋ ಅದೆಲ್ಲವೂ ನಿಮಗೆ ಗ್ಲಿರಿಸಿಡಿಯಾ ಬರುತ್ತೆ. ಆಮೇಲೆ ಆ ಗ್ಲಿರಿಸಿಡಿಯಾದ ಪಕ್ಕದ ಲೈನಲ್ಲಿ ನಿಮಗೆ ನುಗ್ಗೆ ಬರುತ್ತೆ. ನುಗ್ಗೆ ಆದಮೇಲೆ ನಿಮಗೆ ಅಗಸೆ ಬರುತ್ತೆ. ಅಗಸೆ ಆದಮೇಲೆ ಪುನಃ ನುಗ್ಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಅಗಸೆ ಬರುತ್ತೆ. ಈ ರೀತಿ ಇಲ್ಲೊಂದು ಬದಲಾವಣೆಯನ್ನು ಮಾಡಿದ್ದೀವಿ ನಾವು. ಬೇರೆ ಬೇರೆ ತೋಟದಲ್ಲಿ ಮಾಡೋದಕ್ಕೂ ಇಲ್ಲೂ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೀವಿ. ಯಾಕೆಂದರೆ ಈಗ ಆಲ್ರೆಡಿ ಇಲ್ಲವರು ತೆಂಗಿನ ಗಿಡ ನಟ್ಬಿಟ್ಟಿದ್ದಾರೆ. ನಾನು ತುಂಬ ಸಾರಿ ಹೇಳ್ತಾ ಇರ್ತೀನಿ, ನಾವು ಹೊಸ ತೋಟ ಮಾಡೋದು ಭಾಳ ಸುಲಭ, ಆದರೆ ಹಳೆ ತೋಟವನ್ನು ರಿಪೇರಿ ಮಾಡೋದು, ಆಮೇಲೆ ಅವ್ರು ಯಾರೋ ಹಾಕ್ಕೊಟ್ಟಿರೋ ಡ್ರಿಪ್ನ ಅದನ್ನೇ ಅಡ್ಜಸ್ಟ್ ಮಾಡಿ ತೋಟ ಮಾಡೋದು ಅಂದರೆ ಅದು ತುಂಬ ಕಷ್ಟ. ಅಂತ ಹೇಳಿದ್ರೆ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈಗ ನಾವು ಹೊಸದಾಗಿ ಒಂದು ಸ್ಲೇಟ್ ಕೊಟ್ಬಿಟ್ಟು ಖಾಲಿ ಜಾಗದಲ್ಲಿ ಒಂದು ಮಗುಗೆ ಚಿತ್ರ ಬಿಡಿಸೋ ಅಂದರೆ ಅದು ಒಂದು ಅದ್ಭುತವಾದ ಚಿತ್ರವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪ್ರಯತ್ನ ಪಡ್ತದೆ. ಆದರೆ ಅದೇ ಒಂದು ಚಿತ್ರವನ್ನು ಬಿಡಿಸ್ಬಿಟ್ಟು ಈ ಚಿತ್ರವನ್ನು ಪೂರ್ಣಗೊಳಿಸು ಅಂದರೆ ಎಷ್ಟು ಕಷ್ಟ ಆಗ್ತದೋ ಅದೇ ರೀತಿ ಈ ತೋಟವನ್ನು ಆಲ್ರೆಡಿ ನೀವು ಮಾಡಿರೋಂಥ ತೋಟ ಅಥವಾ ನೀವು ಮಾಡಿರೋಂಥ ಡ್ರಿಪ್ ಲೈನ್ ಅದನ್ನೇ ಉಳಿಸ್ಕೊಂಡು ನಾವು ತೋಟ ಮಾಡಿಕೊಡ್ಬೇಕಂದ್ರೆ ತುಂಬ ಶ್ರಮ ಆಗ್ತದೆ ಮತ್ತು ಅದು ಪರಿಪೂರ್ಣವಾಗಿ ಬರೋದಿಲ್ಲ. ಅದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನೀವು ಯಾರಾದರೂ ತೋಟ ಮಾಡಿಸ್ಬೇಕು ಅಂತಿದ್ರೆ ಕಂಪ್ಲೀಟ್ ಪ್ಲೈನ್ ಲ್ಯಾಂಡ್ ಇರಬೇಕು, ಫೆನ್ಸಿಂಗ್ ಮಾಡ್ಕೊಂಡಿರಬೇಕು, ಬೋರಲ್ಲಿ ಎಷ್ಟು ಗಂಟೆ ಕಂಟಿನ್ಯೂ ನೀರು ಬರ್ತದೆ ಅಂತ ತಿಳ್ಕೊಂಡಿರಬೇಕು. ಆಮೇಲೆ ಅಲ್ಲಿ ನಿಮ್ಮ ಲೇಬರ್ ಇರೋಕ್ಕೆ ಅಥವಾ ನೀವಿರೋಕ್ಕೆ ಅಲ್ಲೊಂದು ಶೆಡ್ ಇರಬೇಕು. ಆಮೇಲೆ ಒಂದು ಸುರಕ್ಷಿತವಾಗಿ ಒಂದು ಗೇಟ್ ಇರಬೇಕು. ಆಮೇಲೆ ಸುತ್ತ ನೀವು ನೆಟ್ಟನ್ನು ಕಟ್ಟಿಬಿಟ್ಟು ನಿಮ್ಮ ಜಮೀನಿದು ಮೆಜರ್ಮೆಂಟ್ ಎಷ್ಟಿದೆ, ಆಮೇಲೆ ನಿಮ್ಮ ಜಮೀನಿನ ಮಣ್ಣು ಯಾವ ಕಲರ್ ಇದೆ, ಆಮೇಲೆ ಅದರದ್ದು ಅಗಲ ಎಷ್ಟು, ಸುತ್ತಳತೆ ಎಷ್ಟು, ಇದೆಲ್ಲ ತಿಳ್ಕೊಂಡು ಹೇಳಿದ್ರೆ ನಾವು ನಿಮ್ಮ ತೋಟವನ್ನು ಮತ್ತು ಎಷ್ಟು ದೂರದಲ್ಲಿದೆ, ನಮ್ಮ ಗೋಶಾಲೆಯಿಂದ ಎಷ್ಟು ದೂರದಲ್ಲಿದೆ, ಇದೆಲ್ಲ ನೀವು ಮಾಹಿತಿ ತಗೊಂಡು ಕೊಟ್ಟರೆ ಆಮೇಲೆ ನಾವು ನಿಮ್ಮ ಜೊತೆಲಿ ನಿಮ್ಮ ತೋಟವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ರತಿ ತಿಂಗಳು 2ನೇ ಭಾನುವಾರ ನಿಮಗಾಗಿಯೇ ನಾವೊಂದು ಕಾರ್ಯಕಾರ ನಡೆಸ್ತಾ ಇದ್ದೀವಿ. ಎಲ್ಲವನ್ನು ನಾನೇ ಬಂದು ತೋಟ ಮಾಡ್ಕೊಡೋಕ್ಕಾಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ನಾನೇ ಮಾಡಬೇಕಂದ್ರೆ ಭಾರಿ ಕಷ್ಟ ಇದೆ. ಹಾಗೆ ಅಂದ್ಬಿಟ್ಟು ಈಗ ತುಂಬ ಜನ ಅದಕ್ಕೆ ಸೃಷ್ಟಿಯಾಗಿದ್ದಾರೆ. ಅದು ಕೈಲಿ ನೀವು ಮಾಡಿಸೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ನೋಡಿ,
ಯಾರೋ ಬರ್ತಾರೆ ನಾನು ಮಾಡಿಕೊಡ್ತೀನಿ ಅಂದರೆ ಅವ್ರು ಮಾಡಿಕೊಟ್ಟಿರೋ ತೋಟ ಎಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಯೋದು ತುಂಬ ಒಳ್ಳೆಯದು. ಹಾಗೆ ನೀವೇ ನಿಮ್ಮ ತೋಟ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಎಲ್ಲ ಥರದ ಐಡಿಯಾವನ್ನು ಉಚಿತವಾಗಿ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮದೇ ಸುಮಾರು ಒಂದು 250ಕ್ಕೂ ಹೆಚ್ಚು ವೀಡಿಯೋಗಳು ಇಲ್ಲಿದೆ. ಆ ವೀಡಿಯೋಗಳನ್ನ ನಿಧಾನದಲ್ಲಿ ಒಂದು ನೋಡ್ತಾ ಇರಿ. ಅದರಲ್ಲೇ ನಿಮಗೆ ತುಂಬ ಜ್ಞಾನವನ್ನು ನಾವು ಅದರಲ್ಲಿ ಕೊಟ್ಟಿದ್ದೇವೆ. ಜ್ಞಾನ ಅಂದರೆ ಯಾವುದು ನಮ್ಮದಲ್ಲ, ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು, ನಮ್ಮ ಡ್ಯಾಡಿ ಮಮ್ಮಿ ಏನು ಮಾಡ್ತಾಯಿದ್ರು ಅದನ್ನು, ಆಮೇಲೆ ನಾವು ಎಲ್ಲ ಬೇರೆ ಬೇರೆ ತೋಟಗಳನ್ನ ನೋಡಿ ಅವರ ಸಾಧಕ ಬಾಧಕಗಳನ್ನು ನೋಡಿ ಅವರ ನೋವು ನಲಿವುಗಳನ್ನ ಅರ್ಥ ಮಾಡಿಕೊಂಡು ನಾವು ಇದನ್ನೆಲ್ಲ ಬಿಲ್ಟ್ ಮಾಡಿರೋದು. ಆಮೇಲೆ ನಮ್ಮ ಮಾಡ್ತಾನೆ ನಮ್ಮ ನೋವುಗಳನ್ನ ಹೇಳ್ಕೊಳ್ಬೋದು. ಅದರಿಂದ ದಯಮಾಡಿ ಇದೆಲ್ಲ ನಮ್ಮ ಏನಪ್ಪ ಅಂದರೆ ನಮ್ಮ ಸ್ವಂತ ಅನುಭವಗಳಿವೆಲ್ಲ. ಅನುಭವಗಳು, ಸಾಧನೆಗಳು, ವೇದನೆಗಳು ಎಲ್ಲ ಇದೆ. ಸಾಧನೆ ಒಂದೇ ಅಲ್ಲ, ವೇದನೆ ತುಂಬ ಇದೆ. ನಮ್ಮ ವೇದನೆ ನಿಮಗೆ ಕಾಣಿಸೋದಿಲ್ಲ, ಆದರೆ ಬರೀ ಸಾಧನೆಯೇ ಕಾಣ್ತಾ ಇದೆ. ಸಂತೋಷ, ವೇದನೆಯೂ ಇದೆ. ಆ ವೇದನೆಯನ್ನು ನಾವು ಹೇಳ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೇನಪ್ಪ ಅಂದರೆ ನಾವು ಆಯ್ಕೆ ಮಾಡ್ಕೊಂಡಂಥ ವೃತ್ತಿ, ಮಾಡ್ತಕ್ಕಂಥ ಕೆಲಸ ತುಂಬ ತೃಪ್ತಿಕರವಾಗಿದೆ ಮತ್ತು ಇದು ನಮಗೆ ಯೋಗ್ಯನೂ ಅನ್ನಿಸ್ತಾ ಇದೆ. ಅದರಿಂದನೇ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗೆ ನಾವು ಎಲ್ಲರಿಗೂ ನಿಮ್ಮದಲ್ಲಿ ಬಂದು ತೋಟ ಮಾಡಿಕೊಡೋದು ನಮ್ಗೆ ಕಷ್ಟ ಆಗ್ತದೆ. ಅದರಿಂದ ಪ್ರತಿ ತಿಂಗಳು 2ನೇ ಭಾನುವಾರ ನಿಮಗಾಗಿಯೇ, ನಿಮ್ಮಂಥವ್ರಿಗಾಗಿಯೇ ನಾವೊಂದು ಕಾರ್ಯಾಗಾರ ನಡೆಸ್ತೀವಿ. ಆ ಕಾರ್ಯಾಗಾರಕ್ಕೆ ನೀವು ಬರಬೇಕು ಅಂದರೆ ನನ್ನ ನಂಬರ್ಗೆ ನಮಸ್ತೆ ಅಂತ ವಾಟ್ಸಪ್ ಮಾಡಿದ್ರೆ ಆಮೇಲೆ ನಿಮಗೊಂದು ರಿಟರ್ನ್ ಮೆಸೇಜ್ ಬರ್ತದೆ. ಅದರಲ್ಲಿ ಯೋಗೇಶು, ಪ್ರಜ್ವಲ್ ಅಂತ ಅವ್ರದ್ದು ನೇಮ್ ಇರ್ತದೆ. ಅವ್ರ ನಂಬರ್ಗಳಿಗೆ ನೀವು ಹಾಯ್ ಅಂತ ಕಳಿಸಿದ್ರೆ ಅಥವಾ ಅವ್ರಿಗೂ ಪುನಃ ನೀವು ನಮಸ್ತೆ ಅಂತ ಕಳಿಸಿದ್ರೆ ನಾನು ಯಾವಾಗ ಸಿಗ್ತೀನಿ, ಕ್ಲಾಸ್ ಯಾವಾಗಿದೆ, ಅದರ ಕಾರ್ಯಕ್ರಮ ಏನು, ಎಲ್ಲ ಡೀಟೇಲ್ಸನ್ನು ನಾವು ನಿಮಗೆ ಅದರಲ್ಲಿ ನಾವು ಕೊಡ್ತೇವೆ. ಯಾಕೆಂದರೆ ಅಲ್ಲಿ ನೀವು ಇಷ್ಟು ಜನ ಬಂದಾಗ ನಿಮಗೆ ಮೊದಲೇ ಒಂದು ರಿಜಿಸ್ಟ್ರೇಷನ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ದೂರ ಊರಿಂದ ಬಂದಿರ್ತೀರಿ, ನಿಮಗೆ ಅಲ್ಲಿ ನಾವು ಒಂದು ಕೂತ್ಕೊಳ್ಳೋಕೆ ವ್ಯವಸ್ಥೆ, ಆಮೇಲೆ ನಿಂತ್ಕೊಳ್ಳೋಕೆ ವ್ಯವಸ್ಥೆ, ಆಮೇಲೆ ಬೆಳಗಿನ ಒಂದು ಅಮೃತಹಾರ ಅಂತ ಒಂದು ಉಪಹಾರ, ಆಮೇಲೆ ಅದ್ರ ಜೊತೆಗೆ ನಿಮಗೆ ಮಧ್ಯಾಹ್ನದ ಒಂದು ಸಾತ್ವಿಕ ಆಹಾರ, ಆಮೇಲೆ ಅದ್ರ ಜೊತೆಯಲ್ಲಿ ನಿಮಗೆ ಮಧ್ಯದಲ್ಲಿ ನಾವು ಆರೋಗ್ಯ ಸ್ಫೂರ್ತಿ ಅನ್ನೋ ಶಾಂಪಲ್ಲು, ಆಮೇಲೆ ಮಧ್ಯದಲ್ಲಿ ಕಷಾಯ, ಇದೆಲ್ಲ ನಾವು ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ವ್ಯವಸ್ಥೆಯಾಗಿ ಮಾಡ್ಕೊಳ್ಬೇಕು. ಹಾಗೆಯೇ ಸುಮ್ಮನೆ ಎಲ್ಲರೂ ಬಂದವ್ರನ್ನ ಎಲ್ಲೋ ನಾನು ನಾಗರೊಳಗೆ ಬಂದಿದ್ದೆ, ನಾನು ಮೈಸೂರು ಅರಮನೆ ನೋಡೋಕೆ ಬಂದಿದ್ದೆ, ನಿಮ್ಮ ತೋಟ ನೋಡೋಕೆ ಬರಬೇಕು ಅಂದರೆ ಏನು ಪ್ರಯೋಜನ ಇಲ್ಲ. ಮತ್ತು ನಾವು ಅಲ್ಲಿ ಸಿಕ್ಕೋದೂ ಇಲ್ಲ. ನಾವು ಅಲ್ಲಿ ನಮ್ಮ ತೋಟದಲ್ಲಿ ಸಿಕ್ಕೋದೆ, ನಾನು ಕೂಡ ನಮ್ಮ ತೋಟಕ್ಕೆ ಅತಿಥಿ ಆಗಿಬಿಟ್ಟಿದ್ದೀನಿ. ಒಂದು ತಿಂಗಳಲ್ಲಿ 1 ದಿನ ನಾನು ಸಿಗ್ತೀನಿ ಅಷ್ಟೇ. ಅದರ ಮಧ್ಯದಲ್ಲಿ 2ನೇ ಭಾನುವಾರದ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಪ್ರಾಮುಖ್ಯ ಒಂದು ಕೃಷಿ ಕಾರ್ಯಾಗಾರ ಏನಾದರೂ ಒಂದಿದ್ದರೆ ಆವತ್ತಿನ ದಿನ ಕ್ಲಾಸ್ ಇರಲ್ಲ. ನೀವು ಆ ಡೇಟ್ ಯಾವಾಗ ಅಂತ ತಿಳ್ಕೊಳ್ಬೇಕಾದ್ರೆ ನನ್ನ ನಂಬರ್ಗೆ ನಮಸ್ತೆ ಅಂತ ವಾಟ್ಸಪ್ ಮಾಡಿ, ನಿಮಗೆ ರಿಟರ್ನ್ ಮೆಸೇಜ್ ಬರ್ತದೆ. ಅದರಲ್ಲಿ ಯೋಗೇಶ್ ಪ್ರಜ್ವಲ್ ಅಂತ ನೇಮ್ ಇರ್ತದೆ, ಅವ್ರದ್ದು ನಂಬರು ಇರ್ತದೆ. ನೀವು ಅವ್ರ ನಂಬರ್ಗೆ ಹಾಯ್ ಅಂತಲೋ ನಮಸ್ತೆ ಅಂತ ಕಳಿಸಿದ್ರೆ ನಾನು ಯಾವಾಗ ಸಿಗ್ತೀನಿ ಅಂತೇಳಿ ಡೇಟು, ಟೈಮು, ಲೊಕೇಶನ್ನು, ಕಾರ್ಯಕ್ರಮದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಎಲ್ಲ ನಿಮಗೆ ಅವ್ರು ತಿಳಿಸ್ತಾರೆ. ಅದಕ್ಕೇನಿಲ್ಲ, ಒಂದು ನಾರ್ಮಲ್ ಒಂದು ಫೀಸ್ ಇರ್ತದೆ ಅಷ್ಟೇ. ಕೆಲವರೆಲ್ಲ ಅದನ್ನ ಫೀಸನ್ನು ಜಾಸ್ತಿ ಅಂತಲೂ ಹೇಳ್ತಾರೆ. ಅದೇನು ಜಾಸ್ತಿ ಏನು ಫೀಸ್ ಇರಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಬರೀ ನಾವು ಅಲ್ಲಿ ಕೃಷಿಯ ಕಾರ್ಯಾಗಾರ ಒಂದು ಮಾಡೋದಿಲ್ಲ, ಎಲ್ಲ ರೀತಿಯ ವಿವರಗಳನ್ನ ಹೇಳ್ಕೊಳ್ತೀವಿ. ನಿಮಗೆ ಸರಳವಾದ ಯೋಗಾಸನಗಳು, ಸರಳವಾದ ಪ್ರಾಣಾಯಾಮ, ನಿಮ್ಮ ಮಾನಸಿಕ ಒಂದು ಧೈರ್ಯ, ಆಮೇಲೆ ನಿಮಗೊಂದು ಮೆಮೊರಿ ಟಿಪ್ಸು. ಯಾರೇ ಬರಬೇಕಾದ್ರೂ ನಿಮ್ಮ ಜೊತೆಯಲ್ಲಿ ಒಂದು 12 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಏನಾಗ್ತದೆ, ಅವ್ರು ನಿಮಗೂ ಕ್ಲಾಸ್ ಕೇಳೋಕ್ಕೆ ಬಿಡೋದಿಲ್ಲ. ಆಮೇಲೆ ಅವರು ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ತಾಯಿರ್ತಾರೆ. ಅದರಿಂದ ಯಾರೇ ಬರೋದಾದರೂ ಕ್ಲಾಸಿಗೆ 12 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಚಿಕ್ಕ ಮಕ್ಕಳನ್ನ ಸದ್ಯಕ್ಕೆ 1 ದಿನ 2 ದಿನಕ್ಕೆ ಯಾರಿಗಾದ್ರು ಹೇಳಿಬಿಟ್ಟು ವಹಿಸ್ಬಿಟ್ಟು ಬನ್ನಿ. ಬನ್ನಿ, ಅಲ್ಲಿ ನೀವು ಬಂದಾಗ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋಂಥ ಕೆಲವು ಪ್ರಾಣಾಯಾಮಗಳು, ಭಾಳ ಪವರ್ಫುಲ್ ಆದ ಕೆಲವು ಪ್ರಾಣಾಯಾಮಗಳು, ಆಮೇಲೆ ಸರಳವಾದ ಯೋಗಾಸನಗಳು, ಅದ್ರ ಜೊತೆಗೆ ನಿಮ್ಮ ಜಲನೇತಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಲನೇತಿ ನೀವು ಒಂದು ಮಾಡ್ಕೊಂಡು ಬಂದರೆ ಭಾಳ ಅದ್ಭುತವಾದ ಒಂದು ಕ್ರಿಯೆ ಇದು. ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ಋಷಿಮುನಿ ಕೊಟ್ಟಿರೋ ನಮಗೆ ಜಲನೇತಿ. ಈ ಜಲನೇತಿ ಒಂದನ್ನು ನಿಮ್ಗೆ ಅದನ್ನು ಹೇಳ್ಕೊಡ್ತೀವಿ. ಆಮೇಲೆ ನಿಮಗೆ ಐಕಪ್ಪನ್ನು ಹೇಗೆ ಬಳಸಬೇಕು. ಇತ್ತಿನ ದಿನಗಳಲ್ಲಿ ನಮ್ಮ ಎಲ್ಲ ಮಕ್ಕಳದ್ದು ಕಣ್ಣೆಲ್ಲ ತುಂಬ ಹೋಗ್ಬಿಟ್ಟಿದೆ. ಆಮೇಲೆ ಜೊತೆಗೆ ನಮ್ಮ ಮೊಬೈಲ್ ನೋಡಿ ಮಕ್ಕಳದ್ದು ಕಣ್ಣು ತುಂಬ ಹಾಳಾಗಿದೆ. ಆ ಐಕಪ್ ಮಾಡಿಕೊಂಡು ಕಣ್ಣನ್ನು ಹೇಗೆ ಸುರಕ್ಷಿತ ಮಾಡಬೇಕು. ಆಮೇಲೆ ಸೆಲ್ಫ್ ಎನಿಮಾ ನೀವು ಹೇಗೆ ಮಾಡ್ಕೊಳ್ಬೇಕು ಅಂಥೇಳಿ ನಿಮಗೆ ನಾವು ಸೆಲ್ಫ್ ಎನಿಮಾವನ್ನು ಸಮೇತ ಅದನ್ನು ಹೇಳ್ಕೊಡ್ತೀವಿ. ಅದೆಲ್ಲ ಎಕ್ವಿಪ್ಮೆಂಟ್ಸನ್ನು ನಿಮಗೆ ಕೊಡ್ತೀವಿ. ಅದೆಲ್ಲ ನಿಮಗೆ ನಾವು ಕಲೆಕ್ಟ್ ಮಾಡುವಂಥ ಫೀಸಲ್ಲೇ ಅದೆಲ್ಲ ಸೇರಿಬಿಡುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ಒಂದು ಐಕಪ್ಪು ಜಲನೇತಿ ಎನಿಮಾವನ್ನು ನೀವು ಹೊರಗಡೆ ಪರ್ಚೇಸ್ ಮಾಡಬೇಕಾದ್ರೆ ಒಂದು 600 - 800 ರೂಪಾಯಿ ಇದೆ. ಕೆಲವು ಕಡೆ ಎಲ್ಲ ಆ ಎನಿಮಾಕ್ಕೆ ಏನು ಮಾಡ್ತಾರೆ ಅಂದರೆ ಅದನ್ನೇ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ದೊಡ್ಡ ಬಾಕ್ಸ್ ಹಾಕ್ಬಿಟ್ಟು 800 - 1000 ರೂಪಾಯಿ ಮಾರ್ತಾಯಿದ್ದಾರೆ. ಇವತ್ತು ನಿಮ್ಮ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಅದನ್ನು 1000 ರೂಪಾಯಿ ಮಾರ್ತಾಯಿದ್ದಾರೆ. ನಾವು ಅದನ್ನು ನಿಮಗೆ ಈ ನಮ್ಮ ಕಾರ್ಯಾಗಾರಕ್ಕೆ ಬರೋರಿಗೆ ನಾವು ಒಂದು 1000 ರೂಪಾಯಿ ಫೀಸ್ ಮಾಡಿದ್ದೀವಿ. ಆ 1000 ರೂಪಾಯಿ ನಿಜವಾಗ್ಲೂ ಅದು ನೀವು ದೊಡ್ಡದಂತ ಏನಲ್ಲ.
ಅದಕ್ಕೆ ನಾವು ನಿಮ್ಗೆ ಅದನ್ನು ಕಂಪ್ಲೀಟ್ ಅದನ್ನು ನಾವು ನಿಮ್ಗೆ ವಾಪಸ್ ಕೊಡ್ತೇವೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮಗೆ ಜಲನೇತಿ, ಐಕಪ್ಪು, ಎನಿಮಾ ಇದು ನಿಮಗೊಂದು 600-800 ರೂಪಾಯಿ ಹೊರಗಡೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಅಥವಾ ನೀವು ಎಲ್ಲಾದರೂ ಕಂಪ್ನಿಯಿಂದನೇ ನೇರವಾಗಿ ಪರ್ಚೇಸ್ ಮಾಡಿದ್ರು ನೀವು ಅವ್ರಿಗೊಂದು 500 ರೂಪಾಯಿ ಕೊಡಬೇಕಾಗ್ತದೆ. ಆಮೇಲೆ ಬೆಳಗಿನ ನಿಮಗೆ ಅಮೃತಹಾರದ ಒಂದು ಬ್ರೇಕ್ಫಾಸ್ಟ್ ಇರ್ತದೆ. ಆಮೇಲೆ ಮಧ್ಯಾಹ್ನದ ಒಂದು ಊಟ ಇರ್ತದೆ. ಆಮೇಲೆ ಅದ್ರ ಜೊತೆಗೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಗೆ ಏನಾದರೆ ಒಂದು 10-15 ಜನ ಹುಡುಗರು ನಮಗೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಬೇಕಾಗ್ತದೆ, ಅವ್ರಿಗೂ ಸಂಬಳ ಕೊಡಬೇಕಾಗ್ತದೆ. ಆಮೇಲೆ ನಿಮಗೆಲ್ಲ ಆಹಾರ ತಯಾರು ಮಾಡಬೇಕಾದ್ರೆ ಒಂದು 2-3 ಜನ ಅಡಿಗೆಯವರು ಇರ್ತಾರೆ. ಇದೆಲ್ಲ ನೀವು ತಿಳ್ಕೊಳ್ಬೇಕು. ಅದನ್ನು ಕಂಪೇರ್ ಮಾಡಿದ್ರೆ ನಮ್ಮ 1,000 ರೂಪಾಯಿ ಭಾಳ ಕಡಿಮೆನೇ ಅಂತ ಅನ್ನಿಸ್ತಾ ಇದೆ. ನಾವು ಯಾರ್ದೂ ಇಟ್ಕೊಳ್ಳೋದಿಲ್ಲ. ಅದರಲ್ಲಿ ಏನಾದರೂ ಉಳಿತು ಅಂದರೆ ನಿಮಗೆ ಯಾವುದೋ ಒಂದು ಪುಸ್ತಕವನ್ನು ನಾವು ಬರೆದಿರೋ ಒಂದು ಪುಸ್ತಕ ಇದೆ, ಆ 300 ರೂಪಾಯಿ ಪುಸ್ತಕವನ್ನು ನಿಮಗೆ ವಿನಾಯಿತಿ ದರದಲ್ಲಿ ಕೊಟ್ಬಿಡ್ತೇವೆ. ಆಮೇಲೆ ಅದ್ರ ಜೊತೆಗೆ ನೀವು ನಮ್ಮಲ್ಲಿ ಬರುವಂಥ ರಾಗಿ ಹುರಿ ಹಿಟ್ಟು, ಆರೋಗ್ಯ ಸ್ಫೂರ್ತಿ ಇದನ್ನ ನೀವೇನಾದ್ರಲ್ಲಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನೀವು ಅದನ್ನು ತಯಾರು ಮಾಡಿ ಹೇಗೆ ತಿನ್ನಬೇಕು, ಯಾವುದ್ರಲ್ಲಿ ತಿನ್ನಬೇಕು ಅನ್ನೋದಕ್ಕೆ ಒಂದು ಮಡಿಕೆಯನ್ನು ಸಮೇತ ನಾವು ಕೊಡ್ತೇವೆ. ಇವತ್ತೆಲ್ಲ ಮಡಿಕೆ ನಿಮಗೆ ಮಾರುಕಟ್ಟೆಯಲ್ಲಿ ಒಂದು 150-200 ರೂಪಾಯಿ ಆಗ್ತದೆ. ಇದೆಲ್ಲವೂ ಕೊಡ್ತೇವೆ. ನಾವು ಏನೂ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಇಲ್ಲಿ ಇಟ್ಕೊಂಡು ಹೋದರೆ ನಾವು ಯಾರಿಗೋ ಬಿಟ್ಟು ಹೋಗಬೇಕು. ಆ ಬಿಟ್ಟು ಹೋಗೋ ಬದಲು ಕೊಟ್ಟು ಹೋಗುವ ಅನ್ನೋದು ಇದು ನಮ್ಮದು. ಅದಕ್ಕೆ ಆ ಫೀಸೇ ದೊಡ್ಡದು ಅಂತ ಕೆಲವು ಎಲ್ಲ ಚರ್ಚೆ ಮಾಡ್ತಾರೆ. ನಿಮ್ಮ ಚರ್ಚೆಗೆ ನಾನೇನು ಜಾಸ್ತಿ ಉತ್ತರ ಹೇಳೋಕ್ಕಾಗಲ್ಲ. ಇಷ್ಟು ದಿನ ನಾನು ಅದನ್ನು ಯಾರಿಗೂ ಅದನ್ನ ಎಲ್ಲೂ ಬಹಿರಂಗಪಡಿಸಿರಲಿಲ್ಲ. ಕೆಲವರು ಕಮೆಂಟ್ಸ್ ಮಾಡುವಾಗ ನಮಗೇನು ಅನ್ನಿಸ್ತಂದರೆ, ಹೌದಲ್ವಾ, ಸತ್ಯವನ್ನು ಹೇಳಬೇಕಲ್ವ, ಅಲ್ಲಿ ಏನು ನಡೀತಿದೆ ಪರಿಸ್ಥಿತಿಯನ್ನು ತಿಳಿಸ್ಬೇಕಲ್ವ ಅಂತ ನಾವು ಇದು ಮಾಡ್ತೇವೆ. ಇನ್ನು ಕೆಲವರು ನಮ್ಮಲ್ಲಿ ಬಂದು ಯಾರೋ ಪರಿಚಯ ಮಾಡುವಾಗ ಮಾತನಾಡುವಾಗ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ನಮ್ಮ ತರಬೇತಿ ಎಲ್ಲ ಉಚಿತವಾಗಿರ್ತದೆ. ಉಚಿತ ಅಂದರೆ ಏನು, ಅದಕ್ಕೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊ. ಅದು ಉಚಿತ ಅಂದರೆ ಯೋಗ್ಯ ಅಂತ ಇರ್ತದೆ. ಆಮೇಲೆ ನಾವು ಹೇಳ್ಕೊಡೋದೆಲ್ಲ ಉಚಿತನೇ. ಬಟ್ ನೀವು ಬಂದಾಗ ನೀವು ಮಾಡೋಂಥ ಒಂದು ವ್ಯವಸ್ಥೆ ಮತ್ತು ನಿಮಗೆ ಕೊಡೋಂಥ ಎಕ್ವಿಪ್ಮೆಂಟ್ಸು ಅದೆಲ್ಲ ನಮ್ದು ಅಲ್ವಲ್ಲ. ನಾವು ಹೊರಗಡೆಯಿಂದ ತಂದು ತಾನೇ ಕೊಡೋದು ನಿಮಗೆ. ಅದರಿಂದ ನಾವು ಇಲ್ಲಿ ಅದನ್ನು ಎಲ್ಲೂ ಸಮೇತ ನಾವು ಮತ್ತು ನಮ್ಮ ತುಂಬ ಸಮಯ ನಾನು ತರಗತಿನೆಲ್ಲ ಭಾಳ ಉಚಿತವಾಗೇ ಮಾಡ್ತಾಯಿದ್ದೆ. ಈಗಲೂ ಅಷ್ಟೇ, ನೀವು ಎಲ್ಲೇ ಬೇಕಾದ್ರೆ ಕೇಳಿ ನೋಡಿ. ನಾನು ಯಾವುದೇ ಸ್ಕೂಲ್ಗೆ, ಸಭೆ ಸಮಾರಂಭಗಳಿಗೆ ಎಲ್ಲೇ ಹೋದ್ರೂ ಯಾವುದೇ ಒಂದು ಏನು ಹೇಳೋದು ಗೌರವಧನ ಮತ್ತು ಒಂದು ಸಹಾಯಧನ, ಆಮೇಲೆ ಏನೋ ಒಂದು ಪ್ರಶಸ್ತಿ ಅಥವಾ ಯಾವುದೋ ಒಂದು ಸಾಲು, ಒಂದು ಶಲ್ಯ ಯಾವುದನ್ನು ಸ್ವೀಕರಿಸಲ್ಲ, ಏನೂ ತಗೊಂಡ್ಬರಲ್ಲ. ಸಾಧ್ಯ ಆದರೆ ನನ್ನ ಕೈಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ ವಿನ ನಾನು ಏನೂ ತಗೊಂಡು ಬಂದಿಲ್ಲ. ನಾನು ಎಲ್ಲಿ ಹೋದ್ರೂ ಅಷ್ಟೇ ರಿಸೋರ್ಸ್ ಪರ್ಸನ್ಗೆ ಕೊಡುವಂಥ ಒಂದು ಫೀಸ್ ಆದರೂ ನಾನು ಮೊದಲೇ ಒಂದು ಕಂಡೀಷನ್ ಮಾಡಿರ್ತೀನಿ. ನಾನು ಬರ್ತೀನಿ, ಬಂದಾಗ ನೀವು ಏನು ನನ್ನನ್ನು ಆಡೋದು, ಹೊಗಳೋದು, ಇಂದ್ರ ಅನ್ನೋದು, ಚಂದ್ರ ಅನ್ನೋದು, ಆಮೇಲೆ ಹೂನಾರ ಹಾಕೋದು, ಸಾಲು ಓದಿಸೋದು, ಪ್ರಶಸ್ತಿ ಪತ್ರ ಕೊಡೋದು ಇವೆಲ್ಲ ಬೇಡ. ಆಮೇಲೆ ಬರುವಾಗ ಗೌರವಧನ ಕೊಡೋದು ಅದೂ ಬೇಡ ಅಂತ ಇಷ್ಟೆಲ್ಲ ಹೇಳಿರ್ತೀವಿ ನಾವು. ಇಷ್ಟೆಲ್ಲ ಹೇಳ್ಕೊಂಡು ನಾವು ಸೇವೆ ಮಾಡೋಂಥ ಸಮಯದಲ್ಲಿ ಯಾರೋ ಒಬ್ಬರು ಒಂದು ಏನಾದರೂ ಹೇಳಿದಾಗ ನಮಗೆ ಸ್ವಲ್ಪ ಅದು ಚುಚ್ಚಿದಂಗೆ ಆಗ್ತದೆ. ಅದರಿಂದ ದಯಮಾಡಿ ನೀವುಗಳು ಈ ಕಾರ್ಯಾಗಾರದಲ್ಲಿ ಬಂದು ಭಾಗಿಯಾದರೆ ನಿಮಗೆಲ್ಲ ವಿಚಾರವನ್ನು ನಾವು ಕೂಲಂಕುಷವಾಗಿ ಹೇಳ್ಕೊಡ್ತೇವೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯಮಾಡಿ ತುಂಬ ಜನ ಪ್ರತಿದಿನ ನೋಡಿ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರೆ, ಅವರು ಚೆನ್ನಾಗಿದೆ ಅಂತೇಳಿ. ಅವ್ರಿಗೆಲ್ಲ ನಮ್ಮ ಒಂದು ವೈಯಕ್ತಿಕವಾಗಿ ಹೇಳಿದ್ರೆ ಅವ್ರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಾವು ಹಾಕಿದ ತಕ್ಷಣ ನೋಡಿ ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡದೇ ಇರೋರು ನಮ್ಮ ಅಭಿಮಾನಿಗಳಂತಲ್ಲ, ಕೆಲಸದ ಒತ್ತಡದಿಂದ ಅವ್ರಿಗೆ ಮಾಡೋಕ್ಕಾಗಲ್ಲ. ದಯಮಾಡಿ ಇದನ್ನು ಎಲ್ಲರಿಗೂ, ನಿಮಗೆ ಯಾರ್ಯಾರಿಗೆ ಇಷ್ಟ ಇದೆ, ಯಾರ್ಯಾರು ಕೃಷಿ ಮಾಡಬೇಕಂತಿದ್ದಾರೆ, ಯಾರು ರೈತರಿದ್ದಾರೆ ಅವ್ರಿಗೆಲ್ಲರಿಗೂ ಇದನ್ನು ಕಳಿಸಿ, ಎಲ್ಲರಿಗೂ ಇದನ್ನು ಕಳಿಸ್ಕೊಡಿ. ಅವರು ನೋಡ್ಕೊಳ್ಳಿ, ಒಂದಿನ ಅವರು ಬದಲಾವಣೆ ಆಗಲಿ. ನಿಮ್ಮ ಥರನೇ ಬೇರೆ ಯಾರೋ ಒಬ್ಬರು ಕಳಿಸ್ಕೊಟ್ಟಿದ್ದಕ್ಕೆ ಅದನ್ನ ನೀವು ನೋಡ್ತಾ ಇರೋದು. ಅದರಿಂದ ನೀವು ಕೂಡ ಅದನ್ನು ಆದಷ್ಟು ಜನರಿಗೆ ಕಳಿಸ್ಕೊಡಿ. ಇದನ್ನೆಲ್ಲ ಕಡೆ ಹರಡಲಿ. ಯಾಕೆಂತೇಳಿದ್ರೆ ಇವತ್ತು ನಮಗೆ ಅನ್ನ ಇದೆಯಲ್ಲ ಅದು ಭಾಳ ಮುಖ್ಯ. ಆ ಅನ್ನ ಇಲ್ಲದಿದ್ದರೆ ನಮಗೆ ಇನ್ನು ಮುಂದೆ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತದೆ. ಅದರಲ್ಲೂ ಶುದ್ಧವಾದ ಆಹಾರವನ್ನು ನಾವೇ ತಯಾರು ಮಾಡ್ಕೊಳ್ಬೇಕು. ಇದು ಕೂಡ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ತೋಟನೇ. ತುಂಬ ಜನ ಹೇಳ್ತಾರೆ, ನೀವೆಲ್ಲ ಶ್ರೀಮಂತರಿಗೆ ತೋಟ ಮಾಡಿಕೊಡ್ತೀರಿ, ಡಾಕ್ಟ್ರುಗಳಿಗೆ ತೋಟ ಮಾಡಿಕೊಡ್ತೀರಿ, ಇಂಜಿನಿಯರ್ಗಳಿಗೆ ತೋಟ ಮಾಡಿಕೊಡ್ತೀನಿ. ನಾವು ಲಕ್ಷಾಂತರ ರೈತರ ತೋಟಕ್ಕೆ ಹೋಗಿದ್ವಿ. ಲಕ್ಷಾಂತರ ರೈತರಿಗೆ ನೀವು ಯಾರನ್ನಾದ್ರೂ ಕೇಳಿ ನೋಡಿ, ನಮ್ಮ ತೋಟಕ್ಕೆ ವಿಸಿಟ್ ಕೊಡುವಾಗ ಏನಾದರೂ ಚಾರ್ಜ್ ಮಾಡಿದ್ದಾರೆ ಅಂತ ಕೇಳಿ. ನಾವು ಉಚಿತವಾಗಿ ಎಷ್ಟೋ ಜನರು ಜಮೀನಿಗೆ ಹೋಗಿ ಉಚಿತ ಸಲಹೆ ಕೊಟ್ಟು ಬಂದಿದ್ವಿ. ಎಲ್ಲೂ ಗೌರವಧನವನ್ನು ಅವರು ಏನೋ ಬಂದಿರೋ ಖರ್ಚನ್ನು ನಾವು ಎಲ್ಲೂ ಈಸ್ಕೊಂಡಿಲ್ಲ. ನಾವು ಅದನ್ನು ನೂರಾರು ಕಿಲೋಮೀಟ್ರು, ಕೆಲವೊಮ್ಮೆ 1000 ಕಿಲೋಮೀಟ್ರು ನಾವು ವೆಹಿಕಲಲ್ಲಿ ಹೋಗಿ ಅವರಿಗೆ ಸಲಹೆಯನ್ನು ಕೊಟ್ಟು ಬಂದಿದ್ವಿ. ಆ ಥರ ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಹೋದರೆ ಅದು ತುಂಬ ಎಪಿಸೋಡ್ ತುಂಬ ಜಾಸ್ತಿ ಆಗಿಬಿಡ್ತದೆ. ಹಾಗೆ ನಾವು ಏನೂ ಇಲ್ಲದಿರೋರಿಗೂ ನಾವು ತೋಟ ಮಾಡಿಕೊಟ್ಟಿದ್ದೀವಿ. ಆದರೆ ನಾವು ಏನೂ ಇಲ್ಲದೆ ಇರೋರಿಗೆ ಫ್ರೀಯಾಗಿ ತೋಟ ಮಾಡಿಕೊಟ್ಟಿರೋದನ್ನ ನಾವು ಹೇಳೋಕ್ಕೆ ಹೋದ್ರೆ ಏನಾಗ್ತಂದರೆ ಆ ವ್ಯಕ್ತಿಯ ಮನಸ್ಸಿಗೆ ನೋವಾಗ್ತದೆ. ಏನಪ್ಪ ಇವನೊಬ್ಬ ಪುಕ್ಷಾಟೆ ಮಾಡಿಸ್ಕೊಂಬಿಟ್ನಾ ಅಂತ ಅನಿಸ್ತದೆ.
ಅದನ್ನ ನಾವು ಯಾವುದೋ ಒಂದು ಜಾಗದಲ್ಲಿ ತೋರಿಸಿದ್ರೆ ಮತ್ತು ಅವರ ಮುಖನ ಬ್ಲರ್ ಮಾಡಿ ಆಮೇಲೆ ಅವ್ರಿಗೆ ಹೆಸರು ಇಲ್ದೇನೆ ಯಾವುದೋ ತೋಟವನ್ನು ತೋರಿಸ್ಕೊಂಡು ಮಾಡಿದ್ರೆ ಅದು ನಕಲಿ ಅನಿಸ್ತದೆ. ಆದರೆ ಕೆಲವೊಮ್ಮೆ ನಾವು ಅವರಿಗೆ ಉಚಿತವಾಗಿ ಕೊಟ್ಟಿದ್ದು ಇದೆಯಲ್ಲ, ಈ ದಾನ ಕೊಡೋರಿಗೆ ಎಷ್ಟು ಖುಷಿ ಇರ್ತದೋ ಈಸ್ಕೊಳ್ಳೋನು ಅಷ್ಟು ಒಳಗಡೆ ಮುಜುಗರ ಇರ್ತದೆ. ಆ ಥರ ಅವ್ರನ್ನ ಮುಜುಗರಕ್ಕೆ ಒಳಗಾಗೋದು ನಮ್ಗೆ ಇಷ್ಟ ಇಲ್ಲ. ನಾವು ತುಂಬ ಕಡೆಯೂ ತುಂಬ ಜನರಿಗೆ ಎಷ್ಟೋ ಕಡೆ ನಾವು ಉಚಿತವಾಗಿ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇನ್ನು ಕೆಲವರಿಗೆಲ್ಲ ನಾವು ಎಷ್ಟೋ ಕಡೆಗೆ ಉಚಿತವಾಗಿ ಗಿಡಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಸ್ಕೂಲು ಕಾಲೇಜ್ಗಳಿಗೆ ಉದಾರವಾಗಿ ಕೊಟ್ಟಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮನ್ನು ಬಂದು ಎಷ್ಟೋ ಜನ, ನನಗೆ ಒಂದು ಬೇಜಾರಾಗೋದೇನೆಂದರೆ, ನಾನು ಈ ಟೈಮಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಾನು ನೆನೆಸ್ಕೊಳ್ಬೇಕು. ಅವರು ಹೃದಯ ತಜ್ಞರಾಗಿದ್ದರು. ಅವರೇ ಕೂಡ ನಮ್ಮದೊಂದು ಬುಕ್ಕನ್ನು ಅವರು ಬಿಡುಗಡೆ ಮಾಡಿದರು. ಅವರು ಇವತ್ತು MP ಆಗಿದ್ದಾರೆ. ಆ MP ಆಗೋಕ್ಕೆ ಮೊದಲು ನಾನು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಅವರು ಎಲ್ಲ ಕೆಲವು ವಿಚಾರಗಳನ್ನು ಹೇಳುವಾಗ ಹೌದಾ ಹೀಗೂ ಇರ್ತಾರ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಅದು ನನ್ನ ಜೀವನದಲ್ಲೂ ನನಗೆ ಅನುಭವ ಆಗ್ತಾಯಿದೆ. ಅವ್ರು ಹೇಳ್ತಾಯಿದ್ರು, ನಮ್ಮ ಜಯದೇವ ಹಾಸ್ಪಿಟ್ಲಿಗೆ ಬಡವರು ಬಂದರೆ, ಕಷ್ಟದಲ್ಲಿರೋರಿಗೆ ನಾವೇನೋ ವಿನಾಯಿತಿ ಕೊಡ್ಬೋದು, ಶ್ರೀಮಂತರು ಟ್ಯಾಕ್ಸ್ ಕಟ್ಟೋರು ನಮಗೆ ವಿನಾಯಿತಿ ಇಲ್ವಾ ಅಂತ ಕೇಳ್ತಾರಲ್ಲ ಅಂದಾಗ ನಮಗೆ ನೋವು ಆಗ್ತದೆ, ಆಮೇಲೆ ನಮ್ಮನ್ನೇ ಮುಜುಗರಕ್ಕೆ ಒಳಪಡಿಸ್ತಾರೆ ಅನ್ನೋಂಥ ಮಾತಿನ ಪ್ರಕಾರ ತುಂಬ ಸಮಯದ ಹಿಂದೆ ಕೆಲವರೆಲ್ಲ ಬಂದು ದೊಡ್ಡ ಶ್ರೀಮಂತರು ಅಂದರೆ ಬಿಗ್ ಶಾಟ್ಗಳವರೆಲ್ಲ ಅವರೆಲ್ಲ ಬಂದು ಇವತ್ತು ನಮ್ಮ ಕೈಲೆಲ್ಲ ತೋಟ ಮಾಡಿಸ್ಕೊಂಡು, ಐಡಿಯಾ ತಗೊಂಡು, ಕೆಲಸ ಮಾಡಿಸ್ಕೊಂಡು ನಮ್ಮ ದುಡ್ಡು ಕೊಟ್ಟಿಲ್ಲ ಅಂದರೆ ಎಷ್ಟು ನೋವಾಗ್ತದೆ. ಯಾರೋ ಇಲ್ಲದೇ ಇರೋರಿಗೆ ನಾವು ಬಿಟ್ಬಿಟ್ಟು ಬಂದ್ಬಿಡು ಪರವಾಗಿಲ್ಲ. ಅಥವಾ ಎಷ್ಟೋ ಸ್ಕೂಲ್ಗಳಿಗೆ, ಶಾಲೆ ಕಾಲೇಜ್ಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ, ಎಲ್ಲೋ ಕಡೆಗೆ ಗಿಡಗಳನ್ನು ನಾವೇ ತಗೊಂಡೋಗಿ, ನಮ್ಮ ಆಳುಗಳನ್ನೇ ಕರ್ಕೊಂಡೋಗಿ, ನಮ್ಮ ವೆಹಿಕಲ್ಗಳನ್ನೇ ತಗೊಂಡೋಗಿ ನಾವು ಅಲ್ಲಿ ಗಿಡ ನಟ್ಕೊಟ್ಟಿದ್ದೀವಿ. ಅದೇ ನಾವು ಅಲ್ಲಿಂದ ಏನು ನಿರೀಕ್ಷೆ ಮಾಡಿಲ್ಲ. ಅದೇ ಸ್ವಲ್ಪ ಸಮಯದ ಹಿಂದೆ ಕೆಲವು ದೊಡ್ಡವ್ರು ಬಂದ್ಬಿಟ್ಟು ನಮ್ಮ ಇಂದ್ರ ಚಂದ್ರ ಅಂತೆಲ್ಲ ಹೊಗಳಿ ಬಂದಾಗ ನಾವು ಪರವಾಗಿಲ್ವಲ್ಲಪ್ಪ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಹೋಗಿ ಅಲ್ಲಿ ಕೆಲಸ ಮಾಡಿ ನಮ್ಮ ಹಣವನ್ನು ಕೊಡದೇನೆ ಇವತ್ತು ನಮ್ಮ ಫೋನ್ ರಿಸೀವ್ ಮಾಡದಿರೋಂಥವ್ರು ತುಂಬ ಜನ ಇದ್ದಾರೆ. ದಯಮಾಡಿ ಇದು ಏನಾದರೂ ಅವ್ರು ಕೇಳಿಸ್ಕೊಳ್ತಾ ಇದ್ದರೆ ದಯಮಾಡಿ ನಾವು ಹೇಳ್ತೀವಿ, ನಿಮ್ಮ ತೋಟಕ್ಕೆ ನಾವು 40-50 ಜನನ ಕೆಲಸಗಾರನ ಕರ್ಕೊಂಡು ಬಂದು ನಿಮ್ಮ ತೋಟದಲ್ಲಿ ಉಳಿದು ನಮಗೆ ಅಲ್ಲಿ ನೀವು ಉಳ್ಕೊಳ್ಳೋಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂದಾಗ ಅದು ಮಾಡಿಕೊಡ್ದೇನೆ ನಾವು ಎಲ್ಲೆಲ್ಲೋ ಇದ್ಕೊಂಡು, ಬಾಡಿಗೆ ಬಿಲ್ಡಿಂಗಲ್ಲಿ ಇದ್ಕೊಂಡು, ಬಾಡಿಗೆ ಮನೇಲಿ ಇದ್ಕೊಂಡು, ಆಮೇಲೆ ನಮ್ಮ ವಾಹನಗಳನ್ನ ತಂದು ನೀವು ಕೊಟ್ಟಿರೋಂಥ ಕೆಲವು ಸೌಲಭ್ಯಗಳಲ್ಲಿ ನಾವು ನಿಮ್ಮ ತೋಟವನ್ನು ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಾಗ ನೀವು ನಮ್ಮ ಹಣವನ್ನು ಕೊಡದೇನೆ ಇಟ್ಕೊಂಡಿದ್ದೀರಾ ಅಂದರೆ ನಾವು ಏನು ಮಾಡೋದು? ನೀವು ನೋಡಿದ್ರೆ ಇನ್ನೂ ಮುಂದೆ ಬೆಳಿಬೇಕಾಗಿರೋದು, ನಿಮ್ಮದು ದೊಡ್ಡ ಬಿಸ್ನೆಸ್ ಇದೆ, ದೊಡ್ಡ ವಿಚಾರ ಇದೆ. ನಾವೇನಾದರೂ ಇದನ್ನು ಹೇಳ್ಬೋದು, ಬಹಿರಂಗವಾಗಿ ನೀವೇ ಯಾರು ಅಂತ ಹೇಳ್ಬೋದು, ನಮಗೇನು ಮುಜುಗರ ಇಲ್ಲ. ಬಟ್ ನಾವು ಯಾರನ್ನೂ ಬಿಟ್ಟಿಲ್ಲ, ನಿಮ್ಮ ಗುರುನೇ ಬಿಟ್ಟಿಲ್ಲ, ನಾವು ನಿಮ್ಮನ್ನು ಬಿಡ್ತೀವ? ಯೋಚನೆ ಮಾಡಿ, ಇದು ಬೇಡ. ಅದರಿಂದ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾಯಿದ್ದೀರಿ, ನೀವು ಚೆನ್ನಾಗಿ ಬೆಳೀತಾ ಇದ್ದೀರಿ. ಆದರೆ ನಮ್ಮ ಲೇಬರ್ನಗಳನ್ನ ಇಟ್ಕೊಂಡು ಆ ಲೇಬರ್ಗಳ ಜೊತೆಲಿ ನಾವು ಅಲ್ಲಿ ಉಳ್ಕೊಂಡು ಬೆಳಿಗ್ಗೆನ ಸಂಜೆವರೆಗೂ ನಾವು ಕೆಲಸ ಮಾಡಿ, ನಾವು ಅಲ್ಲಿ ಏನಾದರೂ ಡೆವಲಪ್ ಮಾಡಿ, ನೀವು ಕೊಟ್ಟಿರೋಂಥ ಕೆಲವು ಭಾಳ ಕನಿಷ್ಠ ವ್ಯವಸ್ಥೆಯಲ್ಲಿ ನಾವು ಅಷ್ಟೊಂದು ಅದ್ಭುತವಾದ ಒಂದು ತೋಟ ಮಾಡಿಕೊಟ್ಟಾಗ ನೀವು ನಮಗೆ ಹಣ ಕೊಟ್ಟಿಲ್ಲ, ನಮ್ಮ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಂತಂದರೆ ನಾವು ಯಾರಿಗೇನು ಹೇಳೋದು? ಬಹುಶಃ ಇದು ಮುಂದಿನ ದಿನದಲ್ಲಿ ಹಾಗೆ ಇರಲಿಕ್ಕಿಲ್ಲ, ಅದು ಸ್ಫೋಟ ಆಗೇ ಆಗ್ತದೆ. ಯಾಕೆಂದರೆ ನಾನು ಯಾವುದನ್ನೂ ಮುಚ್ಚಿಟ್ಕೊಳ್ಳಲ್ಲ, ಒಂದು ಕಾಲಾವಕಾಶ ಕೊಟ್ಟಿದ್ದೀನಿ. ನೀವು ಖಂಡಿತ ಅದನ್ನು ನಮಗೆಲ್ಲ ನಮ್ಮ ಏನಿದೆ ನಮ್ಮ ಲೇಬರ್ ಖರ್ಚು ಏನು ಮಾಡಿದ್ದೀವಿ, ನೀವೇನು ನಮಗೇನು ಗಿಡ ನೆಡೋದ್ರಲ್ಲಿ ನಮಗೇನು ಲಾಭ ಏನೋ ಒಂದು ದೊಡ್ಡದಾಗಿ ಬಂದುಬಿಡೋದಿಲ್ಲ. ನಾವೊಂದು ಭೂಮಿಯ ಸೇವೆ ಅಂತ ಮಾಡ್ತಾಯಿದ್ದೀವಿ. ನಮ್ಮಿಂದ ಎಷ್ಟೋ ದೂರದಿಂದ ಬಂದು ಮಾಡಿ ನಿಮ್ಮ ತೋಟವನ್ನು ಅಷ್ಟೊಂದು ಅದ್ಭುತವಾಗಿ ಮಾಡಿ ದೊಡ್ಡ ಘಟಾನುಘಟಿಗಳಿಗೆಲ್ಲ ನೀವು ಕರ್ಕೊಂಡ್ಬಂದು ತೋರಿಸಿ ಒಳ್ಳೊಳ್ಳೆ ಪ್ರದರ್ಶನವನ್ನೆಲ್ಲ ಕೊಟ್ಟಿದ್ದೀರಿ. ಅದೇ ನಮ್ಮ ಹಣವನ್ನು ಕೊಡಲಿಕ್ಕೆ ನೀವು ಯಾಕೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಇಂಥವರು ನಮ್ಮಲ್ಲಿ ಇರ್ತಾರೆ. ಆದರೆ ನಮಗೇನಂದರೆ ಯಾರೋ ಒಬ್ರು ಬಡವ್ರಿಗೆ ಮಾಡಿಕೊಟ್ಟಾಗ ಒಂದು ನಮಗೆ ನೋವು ಇರೋದಿಲ್ಲ, ಅಥವಾ ನಮ್ಮ ದುಡ್ಡು ಯಾರೋ ಒಬ್ರಿಗೆ ಕೊಟ್ಟಿದ್ದೀವಿ ಅಂದಾಗ ನಮಗೇನು ಅಷ್ಟು ಬೇಜಾರಾಗೋದಿಲ್ಲ. ಹೋಗ್ಲಪ್ಪ ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ತೀವಿ. ಆದರೆ ಆ ದುಡ್ಡು ಎಲ್ಲೋ ಬಿದ್ದೋದಾಗ ಅಥವಾ ಯಾರೋ ಕಳ್ತನ ಮಾಡಿದಾಗ ನೋವಾಗ್ತದೆ. ಇದು ಕೆಲವರಿಗೆ ಚೆನ್ನಾಗಿ ಅನುಭವ ಆಗ್ತದೆ. ನೀವೇ ಯಾರಿಗಾದ್ರೂ ಕೈಯಿಂದ ತೆಗೆದು ಕೊಟ್ಬಿಟ್ರೆ ನಿಮಗೆ ಸಂತೋಷನೇ. ಆದರೆ ಯಾರೋ ಕದ್ದಾಗ ಅಥವಾ ಎಲ್ಲೋ ಬಿದ್ದೋದಾಗ ಕಳೆದೋದಾಗ ಆಗೋ ನೋವು ಇದೆಯಲ್ಲ, ಅದು ದೊಡ್ಡ ನೋವು. ಅದರಿಂದ ದಯಮಾಡಿ ಇಂಥವರೂ ಇರ್ತಾರೆ. ಆಮೇಲೆ ಇನ್ನು ಎಷ್ಟೋ ಜನ ಬರ್ತಾರೆ ಶಿಬಿರಗಳಲ್ಲಿ ಬರ್ತಾರೆ. ನಮಗೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಶಿಬಿರದಲ್ಲಿ ಬರ್ತಾರೆ, ಒಬ್ಬರ ಹೆಸರು ಬರ್ತಾರೆ, 3 ಜನ ಕೂತ್ಕೊಳ್ತಾರೆ. ಆ ಟೈಮ್ನಲ್ಲೂ ನಾವು ಏನು ನಾವು ಪ್ರಶ್ನೆ ಮಾಡೋದಿಲ್ಲ. ಆಮೇಲೆ ನಾವು ಎಷ್ಟೋ ಹೇಳ್ತೇವೆ, ನಾವು ಎಲ್ಲ ಮಾನವೀಯ ದೃಷ್ಟಿಯಿಂದ ಮಾಡ್ತೇವೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದೆಲ್ಲ ಸಣ್ಣ ವಿಷಯ ಹೇಳಬೇಕಾದ್ರೆ ನೀವು ಕೇಳ್ತೀರಿ. ಬಟ್ ನಮಗೆ ಅಲ್ಲಿ ಏನಾಗ್ತದೆ, ಒಂದು ಕ್ಲಾಸ್ ಮಾಡೋದ್ರಿಂದ ಒಂದು ದಿನ ಎಲ್ಲ ನಮ್ಮದಲ್ಲಿ ಸಮಯ ಇದಾಗ್ತದೆ. ಆಮೇಲೆ ನಾವು ಅದಕ್ಕಾಗಿ ಅಲ್ಲಿ ಇರಬೇಕು, ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಎಷ್ಟೋ ಸಮಯದಲ್ಲಿ ಹೇಳ್ತೀವಿ, ನಿಮ್ಮ ಜೊತೆಲಿ ಯಾರು ಡ್ರೈವರ್ಗಳು ಬಂದಿದ್ದಾರೆ, ನಿಮ್ಮ ಸ್ನೇಹಿತರು ಯಾರು ಬಂದಿದ್ದಾರೆ, ಅವನ್ನೂ ಕರೀರಿ, ಕೂತ್ಕೊಳ್ಳಿ, ಅವರು ಕೇಳಲಿ, ಅವರು ಇಲ್ಲಿ ಇರುವಂಥ ಅಮೃತಾಹಾರವನ್ನು, ನಮ್ಮ ಆಹಾರವನ್ನು ಸೇವಿಸಲಿ ಅಂತ ಹೇಳ್ತೀವಿ. ನಮಗೂ ಸೇವಾ ಮನೋಭಾವ ಇದೆ. ನಾವು ಎಲ್ಲೂ ಅದನ್ನ ಕಮರ್ಷಿಯಲ್ ಆಗಿ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಈ ಕಮರ್ಷಿಯಲ್ ಅಂತ ಇದನ್ನ ತಿಳ್ಕೊಳ್ಳೇಬೇಡಿ.
ಕೆಲವೊಮ್ಮೆ ನಾವು ಮಾಡುವಾಗ ನಮಗೂ ಕೆಲವು ನೋವೆಲ್ಲ ಬರುತ್ತೆ. ಕೆಲವ್ರಿಗೂ ವ್ಯತ್ಯಾಸ ಆಗಿರ್ಬೋದು. ಕೆಲವು ಕಾರ್ಯಗಳಲ್ಲಿ ನಾವು ಮಾಡಿರೋಂಥ ತೋಟಗಳಲ್ಲಿ ಕೆಲವರೆಲ್ಲ ಇನ್ನೂ ತುಂಬ ಇದೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನೆನಪು ಬಂದಾಗ ಹೇಳ್ಬಿಡ್ಬೇಕು ಅಂತ ಅನಿಸ್ತದೆ. ಯಾರೋ ಒಬ್ಬರು ಒಂದು ಅದ್ಭುತವಾದ ಒಂದು ತೋಟ ಮಾಡಿಸಿದ್ರು ನಮ್ಮ ಕೈಲಿ. ಸುಮಾರು ಅವರು ಭಾಳ ಕಷ್ಟಪಟ್ಟು ಏನೋ ಒಂದು ಇಷ್ಟಪಟ್ಟು ಒಂದು 40 ಲಕ್ಷ ಕೊಟ್ಟು ಏನೋ 1 ಎಕರೆ 1 ಎಕರೆ ಜಮೀನು ತಗೊಂಡು ತೋಟ ಮಾಡಿಸಿ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ 2 ವರ್ಷದಲ್ಲಿ ಅದು ಅದ್ಭುತವಾಗಿ ತೋಟ ಆದಮೇಲೆ ಅದನ್ನು 1,60,00,000ಕ್ಕೆ ಮಾರ್ಬಿಟ್ಟು ಹೋದರು. ಆದರೆ ನಮಗೂ ಹೇಳಿಲ್ಲ. ಬಟ್ ಅಂಥ ತೋಟವನ್ನು ನಾನು ಮಾಡಿ ಅದನ್ನ ವ್ಯಾಪಾರ ದೃಷ್ಟಿಯಿಂದ ಕೊಟ್ಬಿಟ್ನಲ್ಲ ಅಂತ ನನಗೂ ನೋವಾಗ್ತದೆ. ಅವರು ಅದನ್ನು ಮಾರಿಬಿಟ್ಟು ಇದು ಬೇರೆ ಎಲ್ಲೋ ಒಂದು ಕಡೆ ತಗೊಂಡು ಅಲ್ಲಿ ಬಂದು ಮಾಡಿಕೊಡಿ ಅಂತಾರೆ. ಅಂಥವ್ರು ನಾವು ಯಾರಿಗೂ ತೋಟ ಮಾಡಿಕೊಡಲ್ಲ. ಆಮೇಲೆ ತುಂಬ ಜನ ನಾವು ಲೇಔಟ್ ಮಾಡ್ತಾಯಿದ್ದೀವಿ, ಒಂದು ಲ್ಯಾಂಡ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ, 5 ಕುಂಟೆ 6 ಕುಂಟೆ, ಬನ್ನಿ ನಮಗೆ ತೋಟ ಮಾಡಿಕೊಡಿ ಅಂತೇಳಿ ಇವರು ವ್ಯಾಪಾರಿಗಳು ದಯಮಾಡಿ ನನ್ನನ್ನು ಎಲ್ಲೂ ಬಳಸ್ಕೋಬೇಡಿ. ಸೇವಾ ಮನೋಭಾವದಿಂದ ನೀವು ಕರೀರಿ, ನಾನು ಬರ್ತೀನಿ. ತುಂಬ ಮಾತಾಡೋದು ಅನ್ನಿಸ್ತಾಯಿದೆ ಇವತ್ತು. ಚಿಂತೆ ಇಲ್ಲ, ಯಾಕೆಂದರೆ ನಮ್ಮ ಒಳಗಿನ ವಿಚಾರವನ್ನು ನಿಮಗೆ ಹೇಳ್ಕೊಡೋದ್ರಲ್ಲಿ ಏನು ಬೇಜಾರಿಲ್ಲ. ದಯಮಾಡಿ ನಿಮ್ಮ ಪ್ರತಿಕ್ರಿಯೆ ನಮಗೆ ಸಕಾರಾತ್ಮಕವಾಗಿರಲಿ. ಆಮೇಲೆ ನೀವು ಕೂಡ ಅಷ್ಟೇ ಎಲ್ಲ ತೋಟ ಮಾಡಿ, ಆಮೇಲೆ ಭೂಮಿಯ ಸೇವೆ ಮಾಡಿ. ಭೂಮಿಯ ಸೇವೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಅದೇ ರೀತಿ ನಾವು ಈ ಜಮೀನಲ್ಲಿ ದೇವಮೂಲೆ ಜಾಗದಲ್ಲಿ ನಾವು ಒಂದು ಅರಳಿ ಮರ, ಒಂದು ಆಲದ ಮರ, ಒಂದು ಬಿಲ್ಪತ್ರೆ ಮರ ಮತ್ತು ಒಂದು ದೇವ್ರ ಮರ, ಹೀಗೆ ಆ ಮೂಲೆಗಳಲ್ಲಿ ಆ ಗಿಡಗಳನ್ನ ನೆಟ್ಟಿದ್ದೇವೆ. ಇನ್ನೂ ಇಲ್ಲೆಲ್ಲ ಪ್ಲಾಂಟೇಷನ್ ನಡಿಬೇಕು. ಇಲ್ಲಿ ನೋಡಲಿಕ್ಕೆ ರೋಡು ರಸ್ತೆ ಮಧ್ಯದಲ್ಲಿ ಕ್ರೋಟನ್ ಹಾಕಿದ್ದೀವಿ. ಕ್ರೋಟನಲ್ಲೂ ನಾವು 3 ಥರದ ಕ್ರೋಟನ್ ಹಾಕಿದ್ದೀವಿ. ಇದು ಬೆಳೆದ ಮೇಲೆ ನಿಮಗೊಂದು ಅದ್ಭುತವಾದ ತೋಟವಾಗಿ ಇದು ಕಾಣಿಸ್ತದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಇದನ್ನು ಏನು ಮಾಡಬೇಕು, ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನ ನಿಮಗೆ ಹಂತವಾಗಿ ನಾನು ತಿಳಿಸ್ತೇನೆ. ಇಷ್ಟೊತ್ತು ನೀವು ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ, ಆಮೇಲೆ ನೀವು ಶೇರ್ ಮಾಡಿದ್ದಕ್ಕೆ, ಲೈಕ್ ಮಾಡಿದ್ದಕ್ಕೆ, ಕಮೆಂಟ್ಸ್ ಮಾಡಿದ್ದಕ್ಕೆ ಎಲ್ಲ ತುಂಬ ಜನ ಹೇಳ್ತಾರಲ್ಲ, ಶೇರ್ ಮಾಡಿ ಏನೋ ಹೇಳ್ತಾರಲ್ಲಪ್ಪ ತುಂಬ ಜನ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಮಗೆ ಆಗಾಗ ಹೇಳೋಕ್ಕೆ ಬರೋದಿಲ್ಲ. ನೀವೇ ಅದನ್ನ ನೋಡಿ ಇದು ಸುದ್ದಿ ಚೆನ್ನಾಗಿದೆ ಅಂತಂದರೆ ನೀವೇ ಸಂಬಂಧಪಟ್ಟವ್ರಿಗಿದ್ನಲ್ಲ, ನಿಮ್ಮ ಕುಟುಂಬದವ್ರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಆದಷ್ಟು ಇದನ್ನು ಮಾಡಿ. ಇದರಷ್ಟು ಒಂದು ದೊಡ್ಡ ಸೇವೆ ಭೂಮಿ ಮೇಲೆ ಯಾವುದೂ ಇಲ್ಲ. ನಾವೆಲ್ಲರೂ ಬದುಕುವ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ರಾಜಕಾರಣಿಗಳಿಗೂ ಒಳ್ಳೆಯದಾಗಲಿ, ಎಲ್ಲ ಸೇವೆ ಮಾಡೋರಿಗೂ ಒಳ್ಳೆಯದಾಗಲಿ, ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಎಲ್ಲ ಅಧಿಕಾರಿಗಳಿಗೂ ಒಳ್ಳೆಯದಾಗಲಿ. ನಮ್ಮ ಭೂಮಿ ಶಾಂತವಾಗಿ ಅಭಿವೃದ್ಧಿಯಾಗಿ ಈ ವಿಶ್ವದಲ್ಲೇ ನಮ್ಮ ದೇಶ ಮುಂದುವರಿಲಿ. ಸುಳ್ಳು ಹೇಳೋರಿಗೂ ಒಳ್ಳೆಯದಾಗಲಿ, ಕಳ್ತನ ಮಾಡೋರಿಗೂ ಒಳ್ಳೆಯದಾಗಲಿ, ರಾಜಕಾರಣಿಗಳಿಗೂ ಒಳ್ಳೆಯದಾಗಲಿ, ಪುಡಾರಿಗಳಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಪ್ರತಿ ಜಗದ ನಿಯಮ ಬದಲಾವಣೆ, ಜಗದ ನಿಯಮ. ಅವರೂ ಕೂಡ ಒಂದಿನ ಬದಲಾಗಿ ಅವ್ರ ಸಂಪತ್ತನ್ನೆಲ್ಲ ಭೂಮಿ ಸೇವೆಗಾಗಿ ಇಡ್ತಾರೆ. ಎಷ್ಟು ಕೆಮಿಕಲ್ ಹಾಕಿ, ಎಷ್ಟು ಏನೇನೋ ಭೂಮಿಗೆ ಹಾಕಿ ಕೆಡಿಸಿರೋಲ್ಲ ಇವತ್ತು ವಾಪಸ್ ಅವ್ರು ಬಂದು ಕೃಷಿ ಮಾಡಲೇಬೇಕು. ಅವ್ರ ತಪ್ಪನ್ನು ಅವ್ರು ತಿದ್ಕೊಳ್ಳೇಬೇಕು. ಯಾಕೆಂದರೆ ಜಗದ ನಿಯಮ ಇದು. ಪ್ರಕೃತಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮನುಷ್ಯನ ಮನಸ್ಸು ಯಾವ ಕ್ಷಣದಲ್ಲೂ ಬದಲಾಗ್ಬೋದು. ಅದರಿಂದ ಎಲ್ಲರದ್ದು ಬದಲಾಗೇ ಆಗ್ತದೆ. ಅದಕ್ಕಾಗಿ ನಾವು ಕಾಯಬೇಕು, ಸ್ವಲ್ಪ ಟೈಮ್ ತಗೊಳ್ಬೇಕು. ಪ್ರಕೃತಿನೂ ಅಷ್ಟೇ ಸ್ವಲ್ಪ ದಿನ ಅವ್ರನ್ನ ಬಿಡ್ತದೆ. ಬಿಟ್ಟು ಹೇಗೆಲ್ಲ ನೋಡಿ ಆಮೇಲೆ ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಪ್ರಕೃತಿ ಗೊತ್ತು. ಪ್ರಕೃತಿ ತನ್ನನ್ನು ತಾನು ರಕ್ಷಣೆ ಮಾಡೋದು ಅದು ಗೊತ್ತಿದೆ. ಅದಕ್ಕೆ ನಾವೆಲ್ಲರೂ ಸೇರಿ ಪ್ರಕೃತಿ ಜೊತೆಲೇ ಇರುವ ರಾಜಕಾರಣಿಗಳು, ಅಧಿಕಾರಿಗಳು ತಮಗೆ ಸಿಕ್ಕಿದಂಥ ಅವಕಾಶಗಳನ್ನು ಪ್ರಕೃತಿಯ ಮೇಲೆ, ಪರಿಸರದ ಮೇಲೆ ಎಷ್ಟು ದೌರ್ಜನ್ಯ ಮಾಡಿದ್ರೂ ಒಂದು ದಿನ ಆ ದುರಂತ ದುಷ್ಟ ಅಂತ ಬಂದು ಅವ್ರ ಮನೆಗೆ ನಿಂತ್ಕೊಳ್ತದೆ. ಅವ್ರಿಗೆ ತೊಂದರೆ ಆಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ. ಅವರೆಲ್ಲರೂ ಮನ ಪರಿವರ್ತನೆ ಆದರೆ ಸಾಕು. ಭೂಮಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಾಳುವ, ಜಾತಿ ಧರ್ಮ ಭೇದ ಇಲ್ಲದೇ ನಾವೆಲ್ಲರೂ ಮಾನವರು, ನಾವೆಲ್ಲರೂ ವಿಶ್ವ ಮಾನವರಾಗಿ ನಾವು ಬದುಕುವ. ಆಗ ಮಾತ್ರ ಎಲ್ಲರಿಗೂ ನೆಮ್ಮದಿ, ಎಲ್ಲರಿಗೂ ಆರೋಗ್ಯ, ಮಳೆ ಬೆಳೆ ಸಕಲ ಜೀವರಾಶಿಗಳು ಎಲ್ಲವೂ ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ತೆ.